ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಗ್ಯಾರಂಟಿ ನ್ಯೂಸ್ ಬಳಿ ಇದೆ. ದೇವೇಗೌಡರು ಚೆನ್ನಮ್ಮ ಜೊತೆಗಿದ್ದ ಕೊನೆ ದೃಶ್ಯ. ಚೆನ್ನಮ್ಮ ಆಸ್ಪತ್ರೆಗೆ ದಾಖಲಾಗುವ ಮುನ್ನ ತೆಗೆದ ವಿಡಿಯೋ ಗ್ಯಾರಂಟಿ ನ್ಯೂಸ್ಗೆ ಲಭ್ಯವಾಗಿದೆ. ಚೆನ್ನಮ್ಮ ಶಿವೈಕ್ಯರಾಗುವ 3 ದಿನಗಳ ಹಿಂದೆ ಗೌಡರ ಜೊತೆಗಿದ್ದಂತ ಆ ಕ್ಷಣಗಳ ದೃಶ್ಯ ಲಭ್ಯವಾಗಿದೆ. ಪತಿ ಜೊತೆ ಕಳೆದಿದ್ದ ಅವಿಸ್ಮರಣೀಯ ಮತ್ತು ಭಾವಪೂರ್ಣ ಕ್ಷಣಗಳು. ಪತ್ನಿಗೆ ಬಾಳೆಹಣ್ಣು ತಿನ್ನಿಸಿದಂತ ದೃಶ್ಯ ಲಭ್ಯವಾಗಿದೆ. ಎಂಥ ಅವಿಸ್ಮರಣೀಯ ದೃಶ್ಯ ಇದು. ಚೆನ್ನಮ್ಮ ಅವರು ಆಸ್ಪತ್ರೆಗೆ ದಾಖಲಾಗುವ ಮುನ್ನ ದೇವೇಗೌಡರು ಅವರ ಪತ್ನಿಯನ್ನ ನೋಡ್ಕೊಂಡಂಥ ದೃಶ್ಯ ಇದು. ಅವರಿಗೆ ಬಾಳೆಹಣ್ಣು ತಿನ್ನಿಸುವಂಥ ದೃಶ್ಯ. ಬಾಳೆಹಣ್ಣು ತಿನ್ನಿಸೋದಾ ಅಂತ ನಿಮಗೆ ಕಾಮನ್ ಅನ್ಸ್ಬೋದು, ಆದರೆ 72 ವರ್ಷದ ತುಂಬು ದಾಂಪತ್ಯ ಜೀವನದ ದಂಪತಿಯ ದೃಶ್ಯ ಇದು. ಅವ್ರು ಬಾಳೆಹಣ್ಣು ತಿನ್ನಿಸಿದ್ರೆ ಅವ್ರ ಪಂಚೆ ಮೇಲೆ ಅದು ಬಿದ್ದಂಥ ಬಾಳೆಹಣ್ಣ ಅವರು ತೆಗಿತಾರೆ. ನೀವು ಗಮನಿಸ್ತಾ ಇದ್ದೀರಾ, ಅದನ್ನ ಕ್ಲೀನ್ ಮಾಡ್ತಾರೆ ಚೆನ್ನಮ್ಮ. ಅಷ್ಟೇ ಅಲ್ಲ, ಆಸ್ಪತ್ರೆಗೆ ದಾಖಲಾಗುವ ಮುನ್ನ ಅವ್ರಿಗೊಂದು ಭಯ ಇದೆ, ಬರ್ತೀನೋ ಇಲ್ವೋ ಅಂತ. ಹಾಗಾಗಿ ಅವ್ರ ಕಾಲಿಗೆ 3 ಸಲ ನಮಸ್ಕಾರ ಮಾಡಿದ್ರು ಚೆನ್ನಮ್ಮ. ಇದು ಅವರ ತುಂಬು ದಾಂಪತ್ಯ ಜೀವನಕ್ಕೆ ಸಾಕ್ಷಿ. ಅವರಿಬ್ಬರ ಮಧ್ಯೆ ಇದ್ದಂಥ ಪ್ರೀತಿ, ಸಾಮರಸ್ಯ, ಆ ಕುಟುಂಬವನ್ನು ತೆಗೆದುಕೊಂಡು ಹೋಗ್ತಾ ಇದ್ದಂಥ, ಕುಟುಂಬದ ಜವಾಬ್ದಾರಿಯನ್ನು ಹೊತ್ತಂತ ಅದೆಲ್ಲದಕ್ಕೂ ಕೂಡ ಸಾಕ್ಷಿ ಆಗ್ತಾ ಇದೆ. ಅವರ ಭುಜ ಸವರುವಂಥ ಆ ದೃಶ್ಯ, ಏನು ಆಗಲ್ಲ ನಿನಗೆ ಅಂತ ಭರವಸೆ ಕೊಡುವಂಥ, ಧೈರ್ಯ ತುಂಬುವಂಥ ದೇವೇಗೌಡರ ಈ ದೃಶ್ಯ ಗಂಡ ಹೆಂಡತಿ ಜೀವನದ ಪ್ರಮುಖ ಒಂದಷ್ಟು ಕ್ಷಣಗಳಿವು. 72 ವರ್ಷಗಳ ಕಾಲ ಅವರು ಈ ರೀತಿ ಆದರ್ಶ ದಂಪತಿ ಆಗಿದ್ರು ಅಂತ ಅಂದರೆ ಅದಕ್ಕೆ ಇಂತಹ ಕ್ಷಣಗಳೇ ಸಾಕ್ಷಿ. ಅಂದರೆ ಏನೇ ಬಂದರೂ, ಏನೇ ಜಗಳ ಆದರೂ, ಏನೇ ಸಮಸ್ಯೆಗಳಿದ್ರೂ ಕೂಡ ಗಂಡ ಹೆಂಡತಿ ಬಂದರೆ, ಏನೇ ಜಗಳ ಆದರೂ ಗಂಡ ಹೆಂಡತಿ ಜಗಳ ಉಂಡು ಮಲಗೋ ತನಕ ಅಂತಾರಲ್ಲ ಹಾಗೆ. ಬಟ್ ಎಲ್ಲೂ ಕೂಡ ಬಹಿರಂಗವಾಗಿ ನೀವು ಗಮನಿಸಿದ್ರಿ, ದೇವೇಗೌಡರು ಯಾವುದೇ ವೇದಿಕೆಗೆ ಬಂದರು, ವೀಕೆಂಡ್ ವಿತ್ ರಮೇಶ್ಗೆ ಬಂದರೂ ಕೂಡ ಹೇಳ್ತಾ ಇದ್ರು, ನನ್ನ ಪತ್ನಿಯ ಸಾಧನೆ, ನನ್ನ ಪತ್ನಿಯ ಆ ಬೆನ್ನೆಲುಬಾಗಿ ನಿಂತಹ ಆ ದಿನಗಳೇನಿದ್ದಾವೆ ಅದರಿಂದಾನೇ ನಾನು ಇಲ್ಲಿವರೆಗೂ ಬಂದಿದ್ದು ಅಂತ. ಅವರು ಶಾಸಕರಾದರೂ, ರಾಜ್ಯಸಭಾ ಸದಸ್ಯರಾದರೂ, ಸಚಿವರೇ ಆಗಲಿ, ಪ್ರಧಾನಿನೇ ಆಗಲಿ, ಅದರ ಹಿಂದೆ ಚೆನ್ನಮ್ಮ ಅವರ ಧೈರ್ಯ ಇತ್ತು, ಸಾಧನೆ ಇತ್ತು. ನಾನು ಫ್ಯಾಮಿಲಿಯನ್ನು ನೋಡ್ಕೊಂಡು ಹೋಗ್ತೀನಿ, ನೀವು ರಾಜಕೀಯ ಜೀವನದಲ್ಲಿ ಸಕ್ರಿಯರಾಗಿ ಅಂತ ಆ ಧೈರ್ಯ ತುಂಬ್ತಾ ಇದ್ರಲ್ಲ, ಆ ಧೈರ್ಯದ ಮಾತುಗಳು ಅವ್ರ ಜೊತೆಗಿದ್ವು. ಈ ಒಂದು ದೃಶ್ಯವನ್ನು ನೋಡಿದ್ರೆ ಎಂಥವ್ರಿಗೂ ಕೂಡ ಅನಿಸುತ್ತೆ, ನಾವು ಹೀಗೆ ಇರಬೇಕಪ್ಪ, ಸಾಯೋ ತನಕ ಜೊತೆಲಿ ಹೀಗೆ ಇರಬೇಕು ಅಂತ ಪ್ರತಿಯೊಬ್ಬ ಗಂಡ ಹೆಂಡತಿಗೂ ಕೂಡ ಅನ್ನಿಸದೇ ಇರೋದು. ಪತ್ನಿ ಆಸ್ಪತ್ರೆಗೆ ದಾಖಲಾಗುವ ಮುನ್ನ ಅವರ ಆರೋಗ್ಯವನ್ನು ನೋಡ್ಕೊಳ್ತಾ ಇರುವಂಥ ದೇವೇಗೌಡರು ಅವ್ರಿಗೆ ಬಾಳೆಹಣ್ಣು ತಿನ್ನಿಸ್ತಾ ಇದ್ರೆ ಅವ್ರು ಎಷ್ಟು ಶಿಸ್ತನ್ನು ಮೇಂಟೈನ್ ಮಾಡ್ತಾ ಇದ್ರು ಚೆನ್ನಮ್ಮ ಅನ್ನೋದಕ್ಕೆ ಆ ಕ್ಷಣದಲ್ಲೂ ಕೂಡ, ಆಸ್ಪತ್ರೆಗೆ ಹೋಗೋ ಸಂದರ್ಭದಲ್ಲೂ ಕೂಡ ಅವರ ಪಂಚೆ ಮೇಲೆ ಏನೋ ಬಿದ್ದಿದೆ ಅನ್ನುವಂಥ ಕಾರಣಕ್ಕೆ ಕ್ಲೀನ್ ಮಾಡೋ ದೃಶ್ಯ. ಅಂದರೆ ತನ್ನ ಗಂಡ ಯಾವಾಗಲೂ ಶಿಸ್ತಾಗಿರಬೇಕು. ಹೊರಗೆ ಹೋಗ್ತಾರೆ ಅಂತ ಅಂದರೆ ಇಸ್ತ್ರಿ ಮಾಡಿದ ಬಟ್ಟೆನೇ ಹಾಕ್ಕೋಬೇಕು. ಹೊರಗಡೆಯಿಂದ ಯಾರೋ ನಮ್ಮ ಮನೆಗೆ ಬರ್ತಾರೆ ಅಂದರೆ ದೇವೇಗೌಡರ ಮನೇಲಿ ಈ ರೀತಿ ಚೆನ್ನಾಗಿ ನೋಡಿಕೊಂಡ್ರು ಅಂತ ಎಲ್ಲರೂ ಹೇಳಬೇಕಂದ್ರೆ
ಅನ್ನಪೂರ್ಣೇಶ್ವರಿಯಾಗಿ ನಡ್ಕೊಂಡಿದ್ರು ಅವರು. ಯಾರೇ ಬಂದರೂ ತಾವೇ ಊಟ ತಯಾರಿಸಿ ಬಡಿಸ್ತಾ ಇದ್ರು ಅಂದರೆ ಅದು ಸಾಮಾನ್ಯ ಅಲ್ಲ. ಇಡೀ ದೊಡ್ಡ ಗೌಡ್ರ ಕುಟುಂಬವನ್ನು ದೊಡ್ಡ ಸ್ಥಿತಿಯಲ್ಲಿ ನೋಡ್ಕೊಂಡಿದ್ರು ಅಂದರೆ, ಆ ಮಟ್ಟಕ್ಕೆ ಜನರು ಹಾಡು ಹೊಗಳ್ತಾರೆ ಅಂದರೆ ಸುಮ್ಮನೆ ಅಲ್ಲ. ಪ್ರತಿಯೊಬ್ಬ ಪುರುಷನ ಸಾಧನೆಯ ಹಿಂದೆ ಒಬ್ಬ ಯಶಸ್ವಿ ಹೆಣ್ಮಗಳಿರ್ತಾಳೆ. ಆ ಯಶಸ್ಸಿಗೆ ಹೆಣ್ಮಗಳು ಕಾರಣ ಆಗ್ತಾಳೆ ಅನ್ನೋದಕ್ಕೆ ತುಂಬ ಜನರು ಒಪ್ಕೊಳ್ದೇನೆ ಇರ್ಬೋದು. ಆದರೆ ದೇವೇಗೌಡರು ಅನೇಕ ಬಾರಿ ಒಪ್ಕೊಂಡಿದ್ದಾರೆ. ನನ್ನ ಹಿಂದೆ ಯಾವಾಗಲೂ ಕೂಡ ನನ್ನ ಧರ್ಮ ಪತ್ನಿ ಇರ್ತಾಳೆ, ಆಕೆಯಿಂದನೇ ಎಲ್ಲವೂ ಅಂತ. ಬಟ್ ಅವರಿಗೀಗ ಒಂದು ಆತಂಕ ಇದೆ. ತನ್ನ ಪತ್ನಿಯನ್ನು ಕಳ್ಕೊಂಡಿದ್ದಾರೆ, ಪತ್ನಿ ವಿಯೋಗದಲ್ಲಿದ್ದಾರೆ. ಹಾಗಾಗಿ ಬಿಕ್ಕಿ ಬಿಕ್ಕಿ ಹತ್ತಿರೋದು ದೇವೇಗೌಡರು. ಇಲ್ಲಿವರೆಗೂ ಅವರು ಅನಾರೋಗ್ಯದಲ್ಲಿದ್ದಾಗ ಚೆನ್ನಮ್ಮ ನೋಡ್ಕೊಳ್ತಾ ಇದ್ರು, ಚೆನ್ನಾಗಿ ನೋಡ್ಕೊಳ್ತಾ ಇದ್ರು. ಎಷ್ಟು ಬಾರಿ ಆಸ್ಪತ್ರೆಗೆ ದಾಖಲಾಗಿರೋದು ದೇವೇಗೌಡರು. ಆ ಸಂದರ್ಭದಲ್ಲೆಲ್ಲ ಆಸ್ಪತ್ರೆಯಲ್ಲಿ ನೋಡ್ಕೊಳ್ಳೋದು, ಮನೆಗೆ ಕರ್ಕೊಂಡು ಬಂದ ನಂತರ ನೋಡ್ಕೊಳ್ಳೋದು, ಅವ್ರು ಹಾಸಿಗೆ ಹಿಡಿದ್ರೂ ಕೂಡ ಅವರನ್ನು ನೋಡ್ಕೊಳ್ಳೋ ರೀತಿ ಇದೆಯಲ್ಲ, ಅದು ಕಣ್ತುಂಬ ಬರ್ತಾ ಇತ್ತು. ಈಗ ಈ ಒಂದು ಕ್ಷಣ ಇದೆಯಲ್ಲ, ಇಲ್ಲಿವರೆಗೂ ನೀವು ಚೆನ್ನಮ್ಮ ದೇವೇಗೌಡರನ್ನ ನೋಡ್ಕೊಂಡಿರೋದು ಗಮನಿಸಿದ್ರಿ. ಆದರೆ ದೇವೇಗೌಡರು ತಮ್ಮ ಪತ್ನಿಗೆ ಆರೋಗ್ಯ ಸರಿ ಇಲ್ಲದ ಸಂದರ್ಭದಲ್ಲಿ ಹೇಗೆ ನೋಡ್ಕೊಂಡಿದ್ರು ಅನ್ನುವಂಥ ಒಂದು ದೃಶ್ಯ ಇದು.